ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮ್ಯೂಜಿಷಿಯನ್ ತ್ರಿಬಲ್ವನ್ ಟ್ಯಾರೋಟ್ಗೆ ಸ್ವಾಗತ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಅವರು ಇನ್ನೂ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರಾ ಅಂತ ನೋಡೋಣ. ಪಿಕ್ಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಯಾವುದು ರೆಸೊನೆಂಟ್ ಆಗ್ತಾ ಇದೆ ಅದನ್ನು ನೀವು ತಗೊಳ್ಬಹುದು. ಶಾಂತವಾಗಿ ಪ್ರಾರ್ಥನೆನ ಮಾಡಿಕೊಂಡು ಈ ಯಾವ ಕಾರ್ಡ್ ನಿಮಗೆ ರೆಸೊನೆಂಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅವರು ಇನ್ನೂ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತ ನೋಡೋಣ. ನಿಮಗೆ ಕ್ರಿಸ್ಟಲ್ ಮುಖಾಂತರನಾದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಕಾರ್ಡ್ ವೈಸ್ ಕೂಡ ನೀವು ತಗೊಳ್ಬೋದು. ಕಣ್ಮುಚ್ಚಿ ಶಾಂತವಾಗಿ ನಿಮ್ಗೆ ಇದರಲ್ಲಿ ಯಾವ ಕಾರ್ಡ್ ರೆಸೊನೇಟ್ ಆಗ್ತಾ ಇದೆ ತಗೊಳ್ಳಿ. ಮೊದಲನೇದು ಇದು ನಂಬರ್ 1 ಆಗಿರುತ್ತೆ. ಸೆಕೆಂಡ್ ಒನ್ ಬ್ರೌನ್ ಕಲರ್ ಕ್ರಿಸ್ಟಲ್ ಆಗಿರುತ್ತೆ. ನಿಮಗೆ ಚೂಸ್ ಮಾಡಿದ್ದೀರಾ, ಪ್ರಾರ್ಥನೆನ ಮಾಡಿಕೊಂಡು ತೊಗೊಂಡಿದ್ದೀರಾ ಅಂತ ನೋಡೋಣ. ಇದು ಮೊದಲನೇದಾಗಿರೋದ್ರಿಂದ ಇದನ್ನು ಸದ್ಯಕ್ಕೆ ಸೈಡ್ಗೆ ಎತ್ತಿಡ್ತಿದ್ದೀನಿ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ, ಇದು ಪಿಕ್ಕೆ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಮತ್ತು ನಿಮಗೆ ಇದು ರೆಸೊನೆಂಟ್ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು. ನಿಮ್ಮ ವ್ಯಕ್ತಿಗಳು ಮತ್ತು ಇಲ್ಲ ಎಕ್ಸ್ ಇರ್ಬೋದು, ಇಲ್ಲ ಬಿಟ್ಟೋಗಿರೋರು ಆಗಿರ್ಬೋದು, ಇಲ್ಲ ನಿಮ್ಮನ್ನು ಮರ್ತಿದ್ದಾರೆ ಅಂತ ಅಂದ್ಕೊಳ್ತಿರೋರು ಕೂಡ ಆಗಿರ್ಬೋದು. ಇನ್ನೂ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರಾ ಅವರು? ಈ ರೀಡಿಂಗ್ನ ನೋಡ್ತಾ ಇರೋರು, ಕಾರ್ಡನ್ನು ನೋಡ್ತಾ ಇರೋರು, ನಿಮಗೆ ರೆಸೊನೇಟ್ ಆದರೆ ಮಾತ್ರ ನೀವು ತಗೊಳ್ಳಿ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ವ್ಯಕ್ತಿಗಳು ಥ್ಯಾಂಕ್ ಯು. ನಿಮ್ಮ ವ್ಯಕ್ತಿ ಕೆಲವರು ಇಲ್ಲಿ ನೀವು ನೋಡ್ತಾ ಇರುವಂಥ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಲೇಡಿ ಕೂಡ ಆಗಿರುತ್ತೆ, ಇಲ್ಲ ಇಂಡಿಪೆಂಡೆಂಟ್ ಆಗಿರುವಂಥ ಸಿಂಗಲ್ಸ್ ಕೂಡ ಆಗಿರ್ಬೋದು. ಬಾಯ್ಸ್ ಕೂಡ ಇದ್ದಾರೆ ಇಲ್ಲಿ. ಜವಾಬ್ದಾರಿಯುತ ವ್ಯಕ್ತಿಗಳು ಕೂಡ ಇರ್ಬೋದು. ಅಂದರೆ ಒಂದು ರೀತಿಯಲ್ಲಿ ಜವಾಬ್ದಾರಿಯುತ ತಂದೆ ಆಗಿರ್ಬೋದು, ಬ್ರದರ್ ಆಗಿರ್ಬೋದು. ಒಂದು ರೀತಿಯಲ್ಲಿ ಇಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ ಕೂಡ ಇದ್ದಾರೆ ಇಲ್ಲಿ. ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು. ಖಂಡಿತವಾಗ್ಲೂ ಕೂಡ ನಿಮ್ಮ ವ್ಯಕ್ತಿಗಳು ಏನಿದ್ದಾರೆ ತುಂಬ ನಿಮ್ಮ ಬಗ್ಗೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ಗಳನ್ನು ಯೋಚನೆ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿರ್ಬೋದು. ಮತ್ತು ಕೆಲವರು ನೆಗೆಟಿವ್ ಥಾಟ್ಸ್ ಮುಖಾಂತರ ನಿಮ್ಮಿಂದ ದೂರ ಆಗಿರ್ಬೋದು. ಮತ್ತು ಮೂರನೇ ವ್ಯಕ್ತಿಗಳಿಂದ ದೂರ ಆಗಿರ್ಬೋದು. ಯಾರೋ ನಿಮ್ಮಿಬ್ಬರ ಒಂದು ಸೆಂಟರಲ್ಲಿ ಬಂದಿರೋದ್ರಿಂದ ಅವರು ನಿಮ್ಮಿಂದ ದೂರ ಆಗಿರ್ಬೋದು. ಮತ್ತು ಕೆಲವರು ನಿಮ್ಮನ್ನು ಮಿಸ್ ಮಾಡ್ಕೊಂಡಿರ್ಬೋದು. ನೀವು ಇಂಡಿಪೆಂಡೆಂಟ್ ಲೇಡಿ ಅಂತ ಮಿಸ್ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೆಲವರು ಮಾತ್ರ ಇಲ್ಲಿ ಸ್ಟ್ರಾಂಗೆಸ್ಟ್ ಯಾರಿದ್ದಾರೆ, ಒಂದು ರೀತಿಯಲ್ಲಿ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು, ಒಂದು ರೀತಿಯಲ್ಲಿ ನಿಮಗೆ ಅವ್ರಿಗೆ ತುಂಬ ಅಭಿಪ್ರಾಯಗಳು, ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿದ್ರೂ ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ರೀತಿಯಲ್ಲಿ ಸ್ಟ್ರಾಂಗಾಗಿ ನಿಲ್ತೀನಿ ಅಂತ ಬಂದಿದ್ದಂಥ ವ್ಯಕ್ತಿ ನಿಮ್ಮನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿ ನಿಮ್ಮಿಂದ ಸದ್ಯಕ್ಕೆ ದೂರ ಇರ್ಬೋದು. ಮತ್ತು ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಒಂದು ರೀತಿಯಲ್ಲಿ ಆಣೆ ಪ್ರಮಾಣಗಳು ನಡೆದಿರ್ಬೋದು. ತುಂಬ ಬರ್ಡನ್ ಕೂಡ ಅವರಿಂದ ನೀವು ಇರ್ಬೋದು, ಅವರಿಂದ ಪಟ್ಟಿರ್ಬೋದು. ಅವರು ಕೂಡ ನಿಮ್ಮಿಂದ ಒಂದು ರೀತಿ ಬರ್ಡನ್ಗಳನ್ನು ಎದುರಿಸಿರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ಕೆಲವರಿಗೆ ಮಾತ್ರ ಇದು ಅವರ ಫ್ಯಾಮಿಲಿಯವರೇ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಏನೋ ಹಾಕೋದ್ರ ಮುಖಾಂತರ ಅವ್ರ ಕಡೆ ಅಟ್ರಾಕ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕೆಲವರು ಇಲ್ಲಿ ಒಂದು ರೀತಿಯಲ್ಲಿ ನೀವು ನಿಮ್ಮದೇ ಆಗಿರುವಂಥ ಲೈಫಲ್ಲಿ ನಿಮ್ಮದೇ ಆಗಿರುವಂಥ ಫ್ಯಾಮಿಲಿ ಮುಖಾಂತರ ನಿಮ್ಮದೇ ಆಗಿರುವಂಥ ಒಂದು ಮಗು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಟೈಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದಿಷ್ಟು ದೂರಗಳಾಗಿರ್ಬೋದು. ದೂರ ಆಗಿ ಈಗ ಕೆಲವರು ಇಂಡಿಪೆಂಡೆಂಟ್ ಆಗಿರ್ಬೋದು ಕೂಡ. ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳಾಗಿರ್ತಾರೆ ಇಲ್ಲಿ ಕೆಲವರು ಇದನ್ನು ನೋಡ್ತಾ ಇರುವಂಥವ್ರು. ಹೆಸರು ಮಾಡಿರುವಂಥ ವ್ಯಕ್ತಿಗಳಿಗೆ ಮಾನಸಿಕವಾಗಿ ತುಂಬ ಹರ್ಟ್ ಆಗಿರುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ತುಂಬ ಫಾಸ್ಟಾಗಿ ಕೆಲವರು ಇನ್ನೂ ಅವ್ರು ಹೋಗಿರೋರು ಕೂಡ ಮತ್ತೆ ಬರ್ತಾರೆ ಅಂತ ಕೆಲವರು ನೆಗೆಟಿವ್ ಆಗಿ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ. ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಬರ್ತಾರೆ ಅಂತ ಈ ವಾರ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇನ್ನೊಂದು ವೀಕ್ ಬರ್ತಾರೆ ಅಂತ ನೆಗೆಟಿವ್ ಆಗಿ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ತುಂಬ ದಿನಗಳು ಕೂಡ ಆಗುತ್ತೆ. ಯಾಕೆಂದರೆ ಅವ್ರದ್ದೇ ಒಂದು ಲೈಫಲ್ಲಿ ಅವ್ರದ್ದೇ ಒಂದು ಫ್ಯಾಮಿಲಿ ವಿಚಾರವಾಗಿ ಅವರು ಹೋಗಿರ್ಬೋದು. ಅವರ ಫ್ಯಾಮಿಲಿ ಕಡೆ ಹೆಚ್ಚು ಫೋಕಸನ್ನು ಮಾಡಿರ್ಬೋದು, ಇಲ್ಲ ಮದುವೆ ಕೂಡ ಆಗಿರ್ಬೋದು, ಮ್ಯಾರೇಜ್ ಕೂಡ ಆಗಿರ್ಬೋದು. ಮತ್ತು ತುಂಬ ಒಂದು ರೀತಿಯಲ್ಲಿ ಒಂದು ಸ್ಟಾರ್ ಕೂಡ ಆಗಿದ್ದಾರೆ ಇಲ್ಲಿ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂಥವ್ರಾಗಿರ್ಬೋದು, ಒಂದು ರೀತಿಯಲ್ಲಿ
ಡ್ರೈವಿಂಗ್ ಮಾಡುವಂಥವ್ರು ಕೂಡ ಆಗಿರ್ಬೋದು ಇಲ್ಲಿ. ಅಂದರೆ ಓನ್ ಕಾರ್ಗಳನ್ನ ಇಟ್ಟಿರುವಂಥವ್ರು, ಅಂದರೆ ಓಲಾ ಓಡಿಸುವಂಥವ್ರು, ಆಟೋ ಓಡಿಸುವಂಥವ್ರು, ಇಂಥ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಹಾಗಾಗಿ ತುಂಬ ಬರ್ಡನ್ ಕೂಡ ಇದೆ. ದಯವಿಟ್ಟು ಕೆಲವರಿಗೆ ಇಲ್ಲಿ ಮದ್ದು ಕೂಡ ಆಗಿದೆ, ಅಂದರೆ ಮದ್ದಾಗಿರುತ್ತೆ ಅಂತಾರಲ್ಲ, ಆ ರೀತಿ ಕೂಡ ಕೆಲವ್ರಿಗೆ ಆಗಿ ಬಿಟ್ಟು ಹೋಗಿರ್ಬೋದು. ಎಷ್ಟೇ ಸಮಸ್ಯೆಗಳಿದ್ರೂ ಒಂದು ರೀತಿಯಲ್ಲಿ ಅವರು ವಾಪಸ್ ಬರ್ತಾರೆ. ಬಾಟಮ್ ಆಫ್ ದ ಡೆಕ್ ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಇಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂಥವ್ರಾಗಿದ್ದಾರೆ. ಬಟ್ 100% ಅವ್ರು ನಿಮ್ಮನ್ನು ತುಂಬ ಬರ್ಡನಲ್ಲಿ ಇಟ್ಟಿದ್ದಾರೆ. ಮತ್ತು ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಅವ್ರದ್ದೇ ಆಗಿರುವಂಥ ಪ್ರಪಂಚದಲ್ಲಿ ಇದ್ದಂಥದ್ದು ಸಡನ್ನಾಗಿ ಒಂದು ಬಿಗ್ ಚೇಂಜಸ್ ಆಗಿರೋದ್ರಿಂದ ಅವ್ರಿಗೆ ಅವರ ಕಂಟ್ರೋಲ್ಗೆ ಬಂದಿಲ್ಲ. ನಿಮ್ಮದೇ ಆಗಿರುವಂಥದ್ದು ಅಂದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅವರು ಕೂಡ ಒಂದು ಮಗು ಇದ್ರೂ ಕೂಡ ಅವ್ರದ್ದೇ ಒಂದು ಲೈಫಲ್ಲಿ ಅವರೇ ಒಂದು ಸಪ್ರೇಟಾಗಿ ಇರ್ಬೋದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು. ಅದು ಗೊತ್ತಿದ್ರೂ ಕೂಡ ನೀವು ಸುಮ್ಮನಿದ್ದೀರಾ. ನಿಮ್ಮ ವ್ಯಕ್ತಿಗಳು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಪ್ರೀತಿ ಮತ್ತು ಜವಾಬ್ದಾರಿ ಎರಡೂ ಕೂಡ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ವೆಯ್ಟಿಂಗ್ ಕೂಡ ಇದೆ. ಕೂಡ ಬರುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ರೀತಿಯಲ್ಲಿ ಹಳೆ ಪಾರ್ಟ್ನರ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. HDNYCHZTH ಮತ್ತು R ಅನ್ನೋ ಅಕ್ಷರ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತಿದೆ. ತುಂಬ ಬರ್ಡನಲ್ಲಿ ಇರ್ಬೋದು. S ಲೆಟರ್ ಅವರು ಆಗಿರ್ಬೋದು, R ಲೆಟರ್, M ಲೆಟರ್, K ಲೆಟರ್, ಈ ಇರುವಂಥ ವ್ಯಕ್ತಿಗಳು ತುಂಬ ಬರ್ಡನಲ್ಲಿ ನೀವು ಇರ್ಬೋದು. ಒಂದು ಎನರ್ಜಿ ವೈಸ್ ಬಂದರೆ ಇಲ್ಲಿ ವಾಟರ್ ಎನರ್ಜಿನ ತೋರಿಸ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಪ್ರೀತಿ ವಿಚಾರವಾಗಿ ಅಂತ ಕೂಡ ಬಂದಿದೆ. ಮತ್ತು 5th ವೀಕ್ಸ್ ಆಗ್ಬೋದು, ಇಲ್ಲ 14 ಮಂತ್ಸ್ ಆಗ್ಬೋದು, 14 ಡೇಸ್ ಕೂಡ ಆಗ್ಬೋದು. ಹಾಗಾಗಿ ಒಂದಿಷ್ಟು ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಮ ಬಟ್ ಇಲ್ಲಿ ಹೇಳಬೇಕಂತಂದರೆ ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ. ಹೆಚ್ಚು ಕೆರಿಯರ್ ಕಡೆ ಗಮನ ಕೊಡ್ತಿದ್ದಾರೆ ಅವರು ಕೂಡ. ಹಾಗಾಗಿ ನೀವು ಕೂಡ ಕೆರಿಯರ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಹೆಲ್ತ್ ಕಡೆಯೂ ಕೂಡ ತುಂಬ ಅವರು ಗಮನ ಕೊಟ್ಟಿರುವಂಥದ್ದು. ಹೆಲ್ತ್ ಸಿಸ್ಟಮ್ ಏನೋ ಒಂದು ರೀತಿಯಲ್ಲಿ ನರ್ವಸ್ ಆಗಿರುವಂಥ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಹಾಗಾಗಿ ನಿಮ್ಮಿಂದ ಒಂದು ಸ್ವಲ್ಪ ದೂರ ಇರ್ಬೋದು. ಮತ್ತು ಜಾಬ್ ವಿಚಾರವಾಗಿ ಯೋಚನೆ ಮಾಡಿಕೊಂಡು ನಿಮ್ಮಿಂದ ಆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಏನು ನಿಲ್ಲಬೇಕು ಅನ್ನೋ ಕಾರಣವೂ ಕೂಡ ಅವ್ರಿಗಾಗಿರ್ಬೋದು. ಒಂದು ಫೈನಾನ್ಷಿಯಲಿ ಒಂದು ಲಾಂಗ್ ಟರ್ನ್ನ ತಗೊಳ್ಳುವಂಥ ಸಿಚುವೇಶನ್ಗೆ, ರಿಸ್ಕ್ ತೊಗೊಳ್ಳುವಂಥ ಸಿಚುವೇಶನ್ಗೆ ಕೈ ಹಾಕಿರ್ಬೋದು. ಹಾಗಾಗಿ ನಿಮ್ಮಿಂದ ಅವರು ಒಂದಿಷ್ಟು ದೂರಗಳಾಗಿರ್ಬೋದು, ಬರ್ಡನಲ್ಲಿ ಇರ್ಬೋದು. ಬಟ್ ಅವರು ನಿಮ್ಮನ್ನು ಅಟ್ಲೀಸ್ಟ್ ಒಂದು 14 ಮಂತ್ಸ್, ಒಂದು 14 ಡೇಸ್, ಇಲ್ಲ 14 ವೀಕ್ಸ್ ಒಂದ್ಸಲನಾದರೂ ಕೂಡ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ತುಂಬ ಬೇಜಾರಿದೆ ಅವ್ರಿಗೆ, ಯಾರೂ ಪ್ರೀತಿ ಸರಿಯಾಗಿ ತೋರಿಸ್ಲಿಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ. ಧನ್ಯವಾದಗಳು. ಈ ರೀಡಿಂಗ್, ಈ ಕಾರ್ಡ್ ರೀಡಿಂಗ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಅದು ಕ್ಲಿಯರ್ ಆಗಿದೆ. ನಂಬರ್ 2 ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ. ತುಂಬ ಬರ್ಡನ್ ಇದೆ, ಹಾರ್ಡ್ ವರ್ಕ್ ಇದೆ, ಪ್ರೀತಿ ಇದೆ, ಮೋಸ ಮಾಡಿದ್ರಿ ಅನ್ನೋ ಬೇಜಾರು ತುಂಬ ಇದೆ ಅವ್ರಿಗೆ. ಆ್ಯಕ್ಚುಲಿ ನೀವು ಮೋಸ ಮಾಡಿರುವಂಥದ್ದೇನೋ ವಿಚಾರಗಳಲ್ಲಿ. ಥ್ಯಾಂಕ್ ಯು. ಆಲ್ರೆಡಿ ಅವ್ರು ಕ್ಲಿಯರ್ ಆಗಿಬಿಟ್ಟಿದ್ದಾರೆ ಅಂತಲೇ ಇದೆ. ಯಾಕಂದರೆ ತುಂಬ ಬರ್ಡನ್ಸ್ ಕಾರ್ಡ್ ಬಂದಿದೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಎಮೋಷನಲಿ ಫಸ್ಟ್ ಕಾರ್ಡಲ್ಲಿ ತುಂಬ ಎಮೋಷನಲ್ಲಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಬಟ್ ಇನ್ನೂ ಅವ್ರು ನೆನಪಲ್ಲಿದ್ದಾರೆ ಅಂತಲೇ ಬಂದಿದೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಒಂದು ರೀತಿ ಬರ್ಡನ್ ಇದೆ. ತುಂಬ ಅಂದರೆ ತುಂಬ ದಿನಗಳಾಗಿರ್ಬೋದು. ನೀವು ಆಲ್ರೆಡಿ ಅವ್ರಿಗೆ ಏಜ್ ಆಗಿದೆ ಅಂತ ಕೂಡ ಫೀಲ್ ಆಗಿದೆ. ಹಾಗಾಗಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ತುಂಬ ವರ್ಷಗಳಿಂದ ಇದ್ದಂಥ ಪ್ರೀತಿನ ನೆನ್ಪು ಮಾಡ್ಕೊಳ್ತಾ ಇರ್ಬೋದು ಕೆಲವರು ಇಲ್ಲಿ. ತುಂಬ ವರ್ಷಗಳ ಹಿಂದೆ ಇದ್ದಂಥದ್ದು ಮತ್ತು ನೋವು ಮಾಡಿರುವಂಥವ್ರು. ನಿಮ್ಗೆ ಯಾರು ನೋವು ಮಾಡಿ ಹೋಗಿದ್ದಾರೆ ಅಂದರೆ ನಿಮ್ಮ ಒಂದು ರೀತಿಯಲ್ಲಿ ಮೋಸ ಮಾಡಿಕೊಂಡು ನಿಮಗೆ ಎಲ್ಲ ಗೊತ್ತಿದ್ರೂ ಕೂಡ ಕೆಲವರು ಇಲ್ಲಿ ಮೋಸ ಹೋಗಿದ್ದೀರಾ. ಆಲ್ಮೋಸ್ಟ್ ಇಲ್ಲಿ ಬಾಯ್ಸೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಬಾಯ್ಸ್ ಮೋಸ ಮಾಡಿ ಹೋಗಿರೋದು, ಇಲ್ಲ ಬಾಯ್ಸಿಂದನೇ ತುಂಬ ಮೋಸ ಹೋಗಿರುವಂಥದ್ದು ಕೂಡ ಇದೆ. ಅಂದರೆ 50-50 ತೋರಿಸ್ತಿದೆ. ಅಂದರೆ ಅರ್ಧ ಜನ ಮೋಸ ಹೋಗಿದ್ದೀರಾ ಹೆಣ್ಮಕ್ಳು, ಇನ್ನು ಅರ್ಧ ಜನ ಗಂಡು ಮಕ್ಕಳು ಮೋಸ ಹೋಗಿರುವಂಥದ್ದು ಇಲ್ಲಿದೆ. ಜವಾಬ್ದಾರಿಗಳನ್ನ ಮರೆತು ಅವರನ್ನು ಇಷ್ಟಪಟ್ಟಿದ್ರಿ ಅನಿಸುತ್ತೆ ನೀವು. ತುಂಬ ಪ್ರೀತಿ, ತುಂಬ ಕನೆಕ್ಷನ್ ಇದ್ದಂಥದ್ದು ಮತ್ತು ತುಂಬ ಬರ್ಡನ್ ಕೂಡ ಇದೆ. ಕೆಲವರು ತುಂಬ ಸ್ಟ್ರಾಂಗ್ ಆಗಿ ನಂಬಿದ್ದಂಥ ವ್ಯಕ್ತಿ ಇಲ್ಲಿ. ಕೆಲವರು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಎನರ್ಜಿ ಕೂಡ ಇಲ್ಲಿದೆ. ನಂಬರ್ 2 ಯಾರು ಚೂಸ್ ಮಾಡಿದ್ರಿ
ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು. ಮತ್ತು ಒಂದು ರೀತಿಯಲ್ಲಿ ಕಸಿನ್ಸ್ ಅಂದರೆ ರಿಲೇಟಿವ್ಸ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಕನೆಕ್ಷನ್ ನಿಮಗೆ ಇರ್ಬೋದು. ಕೆಲವ್ರಿಗೆ ಇಲ್ಲಿ ದುಡ್ಡು ಮಾಡೋ ವಿಚಾರವಾಗಿ ಕೂಡ ತುಂಬ ಇಲ್ಲಿ ಹೈಯರ್ ಅಂದರೆ ನಿಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮೋಸ ಮಾಡಿಬಿಟ್ಟು ಹೋಗಿರ್ಬೋದು ಕೆಲವರು. ಆದ್ರೂ ಕೂಡ ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ತುಂಬ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಬಂದಿರುವಂಥದ್ದು. ಅಂದರೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಅವರು ತುಂಬಾ ನೆನ್ಪು ಮಾಡ್ಕೊಳ್ಳುವಂಥದ್ದು, ಎಮೋಷ್ನಲಿ ತುಂಬ ನಿಮ್ಮ ಜೊತೆ ಕನೆಕ್ಷನ್ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಚೇಂಜ್ ಆಗಿರ್ಬೋದು. ತುಂಬ ಪ್ರೀತಿನ ಇಟ್ಕೊಂಡಿದ್ದಾರೆ, ಎಮೋಷನಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಕೆಲವರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನಿಮಗೆ ಮೋಸ ಮಾಡಿ ಹೋಗಿದ್ದೀರಾ, ನೀವು ಆಲ್ರೆಡಿ ಹೆಂಡ್ ಆಗಿದ್ದೀರಾ, ಇದನ್ನ ನನಗೆ ನೀವು ನೆನಪಾಗಲ್ಲ ಅಂತ ಅಂದ್ಕೊಂಡೇ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ಇದೆ, ಸಿಚುವೇಶನ್ಗಳಿದೆ. ಮತ್ತು ನೀವು ಕೂಡ ಅದೇ ರೀತಿಯಲ್ಲಿ ಇರ್ಬೋದು, ಯಾಕಂದರೆ ಅವರು ತುಂಬ ಮೋಸ ಮಾಡಿ ಹೋಗಿದ್ದಾರೆ. ಬಟ್ ಇನ್ನೂ ಕೂಡ ಅವ್ರ ಮೇಲೆ ನಿಮಗೆ ಎಲ್ಲೋ ಒಂದು ರೀತಿ ಪ್ರೀತಿ ಇದೆ ಅಂತ ಕೂಡ ಬಂದಿರುವಂಥದ್ದು. ನೈಟಲ್ಲಿ ಸರಿಯಾಗಿ ನಿಮಗೆ ನಿದ್ದೆ ಬರದೇ ಇರುವಂಥ ಸಿಚುವೇಶನ್ಗಳು ಇರ್ಬೋದು, ಟ್ರಿಗರ್ ಮಾಡಿರ್ಬೋದು ಅವ್ರಿಗೋಸ್ಕರ. ಮತ್ತು ದುಡ್ಡಿನ ವಿಚಾರವಾಗಿ ತುಂಬ ಇಲ್ಲಿ ಬಿಸ್ನೆಸ್ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ, ಒಂದು ರಿಲೇಷನ್ಶಿಪ್ ವಿಚಾರವಾಗಿ, ಫೈನಾನ್ಷಿಯಲ್ ವಿಚಾರವಾಗಿ ಅವರು ನಿಮ್ಮ ಜೀವನಕ್ಕೆ ಬಂದಿರ್ಬೋದು, ಇಲ್ಲ ನೀವು ಅವರ ಜೀವನಕ್ಕೆ ಹೋಗಿರ್ಬೋದು. ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡಿದ್ದೀರಾ. ಮತ್ತು ಅವ್ರ ಹತ್ರ ದುಡ್ಡಿದೆ ಅಂದ್ಕೊಂಡು ಕೆಲವರು ಮೋಸ ಹೋಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವರು ಬರ್ಡನಲ್ಲಿ ಇರುವಂಥವ್ರಾಗಿರ್ಬೋದು, ಅವ್ರು ನಿಮ್ಮನ್ನು ಇನ್ನೂ ಅಂದರೆ ಒಂದು ರೀತಿಯಲ್ಲಿ ಮೋಸ ಹೋಗಿರುವಂಥವ್ರು ಆಲ್ರೆಡಿ ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿ ಅವರು ನಿಮ್ಮಿಂದ ಹೆಂಡಾಗಿದ್ದಾರೆ. ಆದರೂ ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಇದೆ. ಕೆಲವ್ರಿಗೆ ತುಂಬ ಕೋಪ ಕೂಡ ಇದೆ, ಬರ್ಡನ್ ಕೂಡ ಇದೆ. ಎಷ್ಟೊಂದು ಮೋಸ ಹೋಗಿದ್ದೀನಿ, ತುಂಬ ಕ್ವಾಲಿಟಿ ಇದ್ದಂಥ ವ್ಯಕ್ತಿ ನಾನೇ ಮೋಸ ಹೋಗಿದ್ದೀನಿ ಅನ್ನೋ ಒಂದು ಬೇಜಾರು ಅವ್ರಿಗೆ ತುಂಬ ಇದೆ. ಹಾಗಾಗಿ ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ತುಂಬ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತು ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ಇದೆ, ಅವ್ರದ್ದೇ ಆಗಿರುವಂಥ ಜವಾಬ್ದಾರಿಗಳಿದೆ, ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮನ್ನು ನೀವು ಅವರ ಪಾಲಿಗೆ ಬಂದಂಥ ದಿನಗಳನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ. ಅಂದರೆ ನೀವು ಅವರ ಲೈಫಿಗೆ ಹೋದ್ಮೇಲೆ ಅವ್ರಿಗೆ ತುಂಬ ನೀವು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ಇದೆ. ತುಂಬ ಕನೆಕ್ಷನ್ ಇರುವಂಥದ್ದು, ಅಂದರೆ ಟ್ರೂ ಲವ್ ಕೂಡ ಆಗಿತ್ತು. ಬಟ್ ಸದ್ಯಕ್ಕೆ ನೀವು ನಿಮ್ಮಿಂದ ದೂರ ಇರ್ಬೋದು ಅಷ್ಟೇ. ಬಟ್ ನಿಮ್ಮನ್ನು ಅವ್ರು ತುಂಬ ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ಇದೆ. ಇದರಲ್ಲೂ ಕೂಡ ಒಂದು ರೀತಿಯಲ್ಲಿ ಎಂಡ್ ಅಂದರೆ ಹೆಂಡ್ ಆಗಿದೆ. ಇಲ್ಲ ಇನ್ನು ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಸುಮ್ಮನೆ ಮನಸ್ತಾಪಗಳು ಬಂದಿದೆ ಅಂದರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಕಾರ್ಡ್ ಏನು ಬರುತ್ತೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಇಲ್ಲಿ ಯಾವ ರೀತಿ ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರುವಂಥದ್ದು ಅವರು. ಅಂದರೆ ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರಾ ಅಂತ ಅಂದರೆ ಖಂಡಿತ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆಲ್ರೆಡಿ ನಿಮ್ಮ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಬೇಕು ಅನ್ನೋ ತೀರ್ಮಾನನೂ ಕೂಡ ಅವ್ರಿಗೆ ಬಂದಿರುವಂಥದ್ದು. ಕೆಲವರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕೂಡ ತೋರಿಸ್ತಾ ಇರುವಂಥದ್ದು. ಅಂದರೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನೋ ಸಮಸ್ಯೆಗಳನ್ನ ತಂದು ಹೊಡ್ಡಿ ಅವ್ರನ್ನ ದೂರ ಮಾಡಿರ್ಬೋದು. ಇಲ್ಲ ಯಾರೋ ಮೂರನೇ ವ್ಯಕ್ತಿಗಳಿಂದ ದೂರ ಆಗಿರ್ಬೋದು. ಹಂಗಾಗಿ ನಿಮಗೆ ಅವರು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದರೆ ಯಾವ ಸಿಚುವೇಶನ್ನ ಎದುರಿಸೋಕ್ಕೆ ಆಗದೆ ಒಂದು ಪರಿಸ್ಥಿತಿಗಳಿಂದ ದೂರ ಹೋಗಿರ್ಬೋದು. ಹಾಗಾಗಿ ನಿಮಗೆ ಇಲ್ಲಿ ಒಂದು ಗಿಲ್ಟ್ ಫೀಲ್ ಕೂಡ ಕೆಲವ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಗಿಲ್ಟ್ ಫೀಲ್ ಇರುವಂಥದ್ದು. ಅವ್ರ ತಂದೆ ಮಾತನ್ನು ಕೇಳಿ ನಿಮ್ಮಿಂದ ದೂರ ಆಗಿರ್ಬೋದು. ಕೆಲವರಿಗೆ ಅವ್ರ ತಂದೆಗೋಸ್ಕರ ದೂರ ಆಗಿರ್ಬೋದು. ತುಂಬ ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಿಂದ ದೂರ ಇಟ್ಕೊಂಡ್ರು ಕೂಡ ಬಟ್ ನಿಮಗೂ ಗೊತ್ತಿರ್ಬೋದು, ಅವ್ರಿಗೂ ಗೊತ್ತಿರ್ಬೋದು ಯಾಕೆ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಮತ್ತು ನೀವಿಬ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರಾ ಅನ್ನೋದಾದರೆ ಖಂಡಿತವಾಗ್ಲೂ ನೆನ್ಪು ಮಾಡ್ಕೊಳ್ತಿದ್ದಾರೆ. ಒಂದು ಕಾರಣ ಅವರ ರೀಸನ್ ಇರ್ಬೋದು, ಅಂದರೆ ರೀಸನ್ ಇದೆ. ಬಟ್ ನಿಮ್ಮನ್ನು ತುಂಬ ಇಲ್ಲಿ ಇಷ್ಟಪಡ್ತಿದ್ದಾರೆ, ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.